ಹಲೋ ಎವ್ರಿವನ್, ದಿಸ್ ಇಸ್ ಜಾಫಾ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ತಗೊಂಡಿರುವಂಥ ನಾವೊಂದು ಲೋನ್ ಅಕೌಂಟ್ ನಂಬರ್ ನಮಗೆ ಏನಾದರೂ ಯಾವುದಾದ್ರೂ ಕಾರಣಗಳಿಗಾಗಿ ಬೇಕಾಗಿದ್ದರೆ ಆ ಲೋನ್ ಅಕೌಂಟ್ ನಂಬರ್ನ ನಾವು ಬ್ಯಾಂಕ್ಗೆ ಹೋಗದೆ ಯಾವ ರೀತಿ ನಾವು ತಗೊಳ್ಳೋದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಯಾವುದೇ ಲೋನ್ ಇರ್ಬೋದು ಸ್ನೇಹಿತರೆ, ಟೂ ವೀಲರ್ ಲೋನ್ ಇರ್ಬೋದು, ಅಥವಾ ಕಾರ್ ಲೋನ್, ಅಥವಾ ಪರ್ಸ್ನಲ್ ಲೋನು, ಹೋಮ್ ಲೋನ್, ಯಾವುದೇ ಲೋನ್ ಇರಬಹುದು. ಆ ಲೋನ್ ಅಕೌಂಟ್ ನಂಬರ್ ನಿಮಗೆ ಯಾವುದಾದ್ರೂ ಕಾರಣಗಳಿಗಾಗಿ ಬೇಕಾಗಿದೆ ಅಂದರೆ ಅದನ್ನು ನಾವು ಲೋನ್ ಅಕೌಂಟ್ನ ಆ ಒಂದು ಫೈನಾನ್ಸ್ಗೆ ಅಥವಾ ಬ್ಯಾಂಕ್ಗೆ ಹೋಗದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡದೆ ಯಾವ ರೀತಿ ನಾವು ಆ ನಂಬರ್ನ ತಗೊಳ್ಳೋದು ಅಂತ ಚರ್ಚೆ ಮಾಡೋಣ. ಇಲ್ಲಿ ಯಾವ ಒಂದು ಪ್ರೊಸೆಸ್ ಇದೆ ಸ್ನೇಹಿತರೆ, ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಫೋನ್ ಮೂಲಕನೇ ನೀವು ಅಲ್ಲಿ ತಗೋಬಹುದು. ನಿಮ್ಮ ಯಾವುದೇ ಲೋನ್ ಅಕೌಂಟ್ ನಂಬರ್ನ ಅಲ್ಲಿ ತಗೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲೋ ಕೂಡ ಇಲ್ಲಿ ಅರ್ಥವಾಗುತ್ತೆ. ಮೊದಲು ಇಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ನಲ್ಲಿ ನಾವು ಏನು ಸರ್ಚ್ ಮಾಡಬೇಕು ಅಂತ ನೋಡಿ ಕರೆಕ್ಟಾಗಿ. ಇಲ್ಲಿ CIBIL.com ಅಂತ ಸರ್ಚ್ ಮಾಡ್ಕೋಬೇಕು. ಈ ರೀತಿ CIBIL.com ಅಂತ ಸರ್ಚ್ ಮಾಡ್ಕೋಬೇಕು. ಬ್ರೌಸರ್ನಲ್ಲಿ ಕ್ರೋಮ್ ಬ್ರೌಸರ್ ಇರ್ಬೋದು ಅಥವಾ ಇನ್ಯಾವುದೇ ಬ್ರೌಸರ್ನಲ್ಲಿ ಈ ರೀತಿ CIBIL.com ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಸರ್ಚ್ ಮಾಡಬೇಕು. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ. ಬಂದ ನಂತರದಲ್ಲಿ ಇಲ್ಲಿ ಗೆಟ್ ಫ್ರೀ ಸಿಬಿಲ್ ಸ್ಕೋರ್ ಅಂತ ಇಲ್ಲಿ ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ನಿಮಿಷ ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ಗೆಟ್ ಫ್ರೀ ಸಿಬಿಲ್ ಸ್ಕೋರ್ ಆ್ಯಂಡ್ ರಿಪೋರ್ಟ್ ಅಂತ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ನಾವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಮ್ಮ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಬಾಕ್ಸ್ನಲ್ಲಿ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಒಂದು ಪಾಸ್ವರ್ಡನ್ನು ಒಂದು 8 ರಿಂದ 10 ಡಿಜಿಟ್ಸ್ನ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ನಂತರದಲ್ಲಿ ನಮ್ಮ ಫಸ್ಟ್ ನೇಮು, ನಮ್ಮ ಲಾಸ್ಟ್ ನೇಮು, ಫಸ್ಟ್ ನೇಮ್ ಅಂದರೆ ನಮ್ಮ ಹೆಸರು, ಲಾಸ್ಟ್ ನೇಮ್ ಅಂದರೆ ನಮ್ಮ ಸರ್ನೇಮ್ ಹಾಕಬೇಕು. ನಂತರದಲ್ಲಿ ID ಟೈಪ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ID ಅಂತ ಇಲ್ಲಿ ಪ್ಯಾನ್ ನಂಬರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿ ನಂತರದಲ್ಲಿ ಇಲ್ಲಿ ID ನಂಬರ್ ಅಂತ ಏನಿದೆ ಇಲ್ಲಿ ನಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರದಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಎಂಟರ್ ಮಾಡಬೇಕು ಪ್ಯಾನ್ ಕಾರ್ಡ್ನಲ್ಲಿ ಇರೋ ಹಾಗೆ. ನಂತರದಲ್ಲಿ ನಮ್ಮ ಪಿನ್ ಕೋಡು, ನಮ್ಮ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ನಾನೆಲ್ಲ ಡೀಟೇಲ್ಸ್ನ ಒಂದು ಸಾರಿ ಫಿಲ್ ಮಾಡ್ಕೋತೀನಿ. ಮಾಡಿಬಿಟ್ಟು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡ್ಕೋತೀನಿ. ಇಲ್ಲಿ ನೋಡಿ, ನಾನು ಫಿಲ್ ಮಾಡಿದ್ದೀನಿ. ಪಾಸ್ವರ್ಡನ್ನು ಕೂಡ ನೀವು ಒಂದು ಸ್ಟ್ರಾಂಗ್ ಆದಂಥ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಆಗಿಬಿಟ್ಟು ಒಂದು OTP ಬರುತ್ತೆ ಸ್ನೇಹಿತರೆ. ನಾವು ಹಾಕಿರುವಂಥ ಫೋನ್ ನಂಬರ್ಗೆ ಇಲ್ಲಿ ನೋಡ್ಬೋದು. ಆ OTPನ 6 ಅಂಕೆಗಳ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಈ ಬಾಕ್ಸ್ನಲ್ಲಿ ಈ ರೀತಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಎಂಟರ್ ಮಾಡಿದ್ದೀನಿ. ಮಾಡಿಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಈಸ್ ದಿಸ್ ಟ್ರಸ್ಟೆಡ್ ಡಿವೈಸ್ ಅಂತ ಬರ್ತಾ ಇದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಸೈನ್ ಅಪ್ ಸಕ್ಸಸ್ಫುಲ್ ಅಂತ ಬಂತು ಸ್ನೇಹಿತರೆ. ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಸಿಬಿಲ್ನ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಂದರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಸಿಬಿಲ್ ಸ್ಕೋರ್ ಇದೆ ಅಂತ ಈ ರೀತಿ ತೋರಿಸುತ್ತೆ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ಸಿಬಿಲ್ ಸ್ಕೋರ್ನ ನಾವು ನೋಡಿದ ನಂತರದಲ್ಲಿ ಒಂದು ನಿಮಿಷ ಮತ್ತೊಂದು ಬಾರಿ ನಾನು ಲಾಗಿನ್ ಮಾಡಿದ್ದೀನಿ. ನಂತರದಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಟೋಟಲ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಟೋಟಲ್ ಅಕೌಂಟ್ಸ್ ಅಂದರೆ ನಾವು ಆ್ಯಕ್ಟಿವ್ ಆಗಿರುವಂಥ ಲೋನ್ ಅಕೌಂಟ್ಸ್ಗಳೆಲ್ಲ ಇಲ್ಲಿ ಇರುತ್ತೆ. ನಾವು ಆ್ಯಕ್ಟಿವ್ ಆಗಿರುವಂಥ ಅಕೌಂಟ್ಸ್ ಇರ್ಬೋದು ಅಥವಾ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ನಾವು ಕ್ಲೋಸ್ ಮಾಡಿರುವಂಥ ಲೋನ್ ಅಕೌಂಟ್ ಕೂಡ ಇಲ್ಲಿ ಇರುತ್ತೆ, ಅದರ ನಂಬರ್ ಕೂಡ ನಾವು ತಗೋಬಹುದು. ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಒಂದೊಂದಾಗಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಫೈನಾನ್ಸ್ನ ಹೆಸರು, ಇಲ್ಲಿ ಫರ್ದರ್ ಡೀಟೇಲ್ಸ್ ಬೇಕಂದರೆ ಅದನ್ನು ಕೂಡ ನಾವು ನೋಡ್ಬೋದು. ಎಷ್ಟು ಅಮೌಂಟು, ಎಷ್ಟು EMI ಇದೆ ಅಂತಲೂ ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ನೋಡಿ, ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಕೂಡ ಇಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ಒಂದು ನಿಮಿಷ ಮೇಲ್ಗಡೆ ನಾನು ಇದನ್ನು ಮಿನಿಮೈಸ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದೊಂದಾಗಿ ಇಲ್ಲಿ ನೋಡಿ ಮನಪ್ಪುರಂ ಅಂತ ಇದೆ, ಅದರ ಅಕೌಂಟ್ ನಂಬರ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಇಲ್ಲಿ ಯಾವ್ಯಾವ ಫೈನಾನ್ಸಲ್ಲಿ ನಾನು ಲೋನ್ನ ಹೊಂದಿದ್ದೀನಿ ಎಲ್ಲ ಅಕೌಂಟ್ ನಂಬರ್ಸ್ಗಳು ಇಲ್ಲಿ ಕ್ಲಿಯರ್ ಆಗಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಸ್ಟಾರ್ ಇರೋದಿಲ್ಲ, ಕ್ಲಿಯರ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಈ ಅಕೌಂಟ್ ನಂಬರ್ ಇಲ್ಲಿ ನೋಡಿ ಪ್ರತಿಯೊಂದು ಅಕೌಂಟ್ಗಳು ಆ ನಂಬರ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡಿ ಕ್ಲೋಸ್ಡ್ ಅಕೌಂಟ್ ಅಂತ ಇದೆ. ನಾವು ಕ್ಲೋಸ್ ಮಾಡಿರುವಂಥ ಲೋನ್ ಅಕೌಂಟ್ ನಂಬರ್ ಕೂಡ ನಾವು ಇಲ್ಲಿ ನೋಡಬಹುದು. ನೋಡಿ ಪ್ರತಿಯೊಂದು ಲೋನ್ ಅಕೌಂಟ್ ನಂಬರ್ ಕ್ಲಿಯರ್ ಆಗಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಲೋನ್ ಅಕೌಂಟನ್ನು ನಂಬರ್ನ ನಾವು ನೋಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.